ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಇಂದು ತಮ್ಮ ಗೃಹ ಕಚೇರಿಯಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಡಿ.ರಾಂಪುರದಲ್ಲಿ ನಡೆಸುತ್ತಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಮೇ 16ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಟಿಬಿಸಿ ನಾಲೆಯಿಂದ 7 ರಿಂದ 8 ಅಡಿ ಆಳದಲ್ಲಿ ಕೊಳವೆಗಳ ಮುಖಾಂತರ ರಾಮನಗರಕ್ಕೆ ನೀರು ಕೊಂಡೊಯ್ಯುತ್ತಿದ್ದು, ಸಹಜವಾಗಿ ಎಲ್ಲಾ ನೀರು ಗ್ರಾವಿಟಿಯ ಮೂಲಕ ಹರಿದರೆ ಮುಖ್ಯವಾಗಿ ತುರುವೇಕೆರೆ ತಾಲೂಕಿನ ಕಸಬಾ, ದಂಡಿನಶಿವರ, ಸಂಪಿಗೆ, ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಜನರಿಗೆ ಒಂದು ಹನಿ ನೀರು ಕೂಡ ಸಿಗುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ಇದರಿಂದ ತುರುವೇಕೆರೆ ತಾಲೂಕಿನ ಯಾವುದೇ ಕೆರೆಗಳಾಗಲಿ ತುರುವೇಕೆರೆ ಪಟ್ಟಣದ ವಾಸಿಗಳಿಗೆ ಕುಡಿಯುವ ನೀರು ಪೂರೈಸುವ ಮಲ್ಲಘಟ್ಟ ಕೆರೆಗೂ ಹೇಮಾವತಿಯಿಂದ ನೀರು ಹರಿಸುವುದಿಲ್ಲ. ರಾಜ್ಯ ಸರ್ಕಾರ ಜಿಲ್ಲೆಯ ಜನರಿಗೆ ತೊಂದರೆ ಕೊಡಲು ಈ ಯೋಜನೆ ಕೈಗೆತ್ತಿಕೊಂಡಿದ್ದು, ಈ ಕಾಮಗಾರಿಗೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. 24.50 ಟಿಎಂಸಿ ನೀರಿನಲ್ಲಿ 19.40 ಟಿಎಂಸಿ ಕಳೆದರೆ ಉಳಿದಿರುವ 11.50 ಟಿಎಂಸಿ ನೀರು ರಾಮನಗರ ಕಡೆಗೆ ಹೋದರೆ ಬಾಕಿ 8.4 ಟಿಎಂಸಿ ನೀರು ಉಳಿಯುತ್ತದೆ ಎಂದು ವಿವರಿಸಿದರು. ಇದನ್ನು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಹಂಚಿಕೆ ಮಾಡಲು ಸಾಧ್ಯವಾಗುವುದಿಲ್ಲ. ಗುಬ್ಬಿ ತಾಲೂಕಿನ ಡಿ.ರಾಂಪುರದಲ್ಲಿ 70ನೇ ಕಿಲೋಮೀಟರ್ನಿಂದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಕೆರೆಗಳಿಗೆ 843.71 ಟಿಎಂಸಿ ನೀರು ಆದೇಶ ಹೊರಡಿಸಿ ಅದನ್ನು 35.40 ಕಿಲೋಮೀಟರ್ ಉದ್ದದ 10 ಅಡಿ ವ್ಯಾಸದ ಪೈಪ್ ಅಳವಡಿಕೆ ಮಾಡಿಕೊಂಡು ತೆಗೆದುಕೊಂಡು ಹೋಗಲಿದ್ದಾರೆ. ಹಾಗೇನಾದರೂ ಆದರೆ ನೀರಿನ ಅಭಾವ ಕಟ್ಟಿಟ್ಟ ಬುತ್ತಿ. ರಾಜ್ಯ ಸರ್ಕಾರ ರೈತರ ಮೇಲೆ ದಬ್ಬಾಳಿಕೆ ನಡೆಸಿ ಜಿಲ್ಲೆಯ ಜನರಿಗೆ ಅನ್ಯಾಯ ಎಸಗುತ್ತಿರುವುದನ್ನು ಖಂಡಿಸಿ ಮೇ 16ರಂದು ಬೆಳಗ್ಗೆ 11 ಗಂಟೆಗೆ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ತಡೆಗೆ ಬೃಹತ್ ಹೋರಾಟವನ್ನು ಗುಬ್ಬಿ ತಾಲೂಕಿನ ಡಿ.ರಾಂಪುರ ಬಳಿ ಮಾಡಲಾಗುತ್ತಿದೆ ಎಂದರು. ಅದರಲ್ಲಿ ಈಗಾಗಲೇ ನಾವು ಟಿಬಿಸಿ ಜಾಗಗಳನ್ನ ಮಾಡಾರೈಸ್ ಮಾಡಿ ನೀರಲ್ಲಿ ತಗೊಂಡೋಗ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಆದರೆ ತುರು ದೇಶದಿಂದ 70-130 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ಲೈನ್ ಲಿಂಕ್ ಅಂತ ಮಾಡಿ ಬಹುಶಃ ನಮ್ಮ ಏನಿದೆ ಚಾನಲ್ನಿಂದ 7.5 ಅಡಿ ಕೆಳಗಡೆ ಕಾಣುವಂತ ನೀರು. ಇಟ್ ಮೀನ್ಸ್ ಎಲ್ಲಾ ನೀರು ಬಸ್ ಹೋಗ್ತದೆ. ಇಡೀ ದಂಡಿಶಾಲ ಹೋಬಳಿಗೆ ಒಂದನಿಗೆ ಯಾವ ನೀರು ಬಿಡಕ್ಕಾಗಲ್ಲ. ಈ ಕೂಡಿ ಮಲಗಟ್ಟೆಗೆ ಕುಡಿಯೋ ನೀರು ಸೇರಿ. ಹಂಗಾಗಿ ಇದನ್ನ ನಾವು ಈಗಾಗಲೇ ಒಂದು 700 ಕೋಟಿ ಖರ್ಚು ಮಾಡಿ ಚಾನಲ್ ಮಾಡಿ ಇದು ಒಂದು ಅವಶ್ಯಕತೆ ಇದೆ. ಇದು ಕೇವಲ ನಮ್ಮ ಜಿಲ್ಲೆಗೆ ತೊಂದರೆ ಕೊಡುವ ಒಂದು ಉದ್ದೇಶದಿಂದ ಅವ್ರು ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ವಿರೋಧಿಸ್ತೀವಿ. ಯಾವುದೇ ಕಾರಣಕ್ಕೂ ಸಹ ಮಾಡ್ಲಿಕ್ಕೆ ಬರಲ್ಲ. ನಮ್ಮ ಕೆರೆ NBC ಸೇರಿ 24.5 ಟಿಎಂಸಿ ನೀರು NBC ಸೇರಿ ಅಂದ್ರೆ 19.4 ಟಿಎಂಸಿ NBC ಕಳೆದ್ರೆ 19 ಟಿಎಂಸಿ ನೀರು. ಇವರಿಗೆ ನಾವು ಬಿಟ್ಕೊಂಡ್ರೆ 11.5 ಟಿಎಂಸಿ ನೀರು ಹೋಗ್ತದೆ. 11.5 ಟಿಎಂಸಿ ಹೋದ್ರೆ ಎಷ್ಟು ಉಳಿತದೆ? 8.4 ಟಿಎಂಸಿ ಉಳಿತದೆ. 8.4 ಟಿಎಂಸಿ ಇಡೀ ಜಿಲ್ಲೆ ನೀರು ಕೊಡಕ್ಕಾಯ್ತದ. ಕುಡಿಯೋ ನೀರಿಗೂ ಬರಲ್ಲ. ಈಗ ಬರಗಾಲ. ಈ ಬಗ್ಗೆ ಕ್ಷೇತ್ರದ ಜನತೆಗೆ ಈಗಾಗಲೇ ಕರಪತ್ರಗಳ ಚಳುವಳಿ ನಡೆಸುತ್ತಿದ್ದು, ಕಾಮಗಾರಿಗೆ ವಿರೋಧಿಸಿ ಮಾಡುತ್ತಿರುವ ಸರ್ಕಾರ ಜಿಲ್ಲೆಯ ನಾಯಕರನ್ನಾಗಲಿ ರೈತರನ್ನಾಗಲಿ ಸಭೆ ಕರೆಯುವ ಸೌಜನ್ಯವೂ ಮಾಡುತ್ತಿಲ್ಲ. ಈ ಬಗ್ಗೆ ಜಿಲ್ಲೆಯ ಜನರಿಗೆ ತಿಳಿ ಹೇಳಿ ಜಿಲ್ಲೆಯ ಸಮಸ್ತ ನಾಗರಿಕರು, ರೈತರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ನಮ್ಮ ನೀರು ನಮ್ಮ ಹಕ್ಕು ಎಂಬ ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ ಎಂದು ಹೇಳಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ದೊಡ್ಡಗೌಡ, ಜೆಡಿಎಸ್ ತಾಲೂಕು ವಕ್ತಾರ ವೆಂಕಟಾಪುರ ಯೋಗೀಶ್, ಬಿಎಸ್ ದೇವರಾಜು, ಸೊಪ್ಪನಹಳ್ಳಿ ರಂಗನಾಥ್, ಮುಂಗಿಕುಪ್ಪೆ ಬಸವರಾಜು, ಹರಿಕಾರನಹಳ್ಳಿ ಮಂಜಪ್ಪ, ಹೊನ್ನೇಹಳ್ಳಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.